ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಕಿ 3 ವೆಬ್ಸೈಟ್ಗಳನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ ಸ್ಪೆಷಲಿ ಸೆಕೆಂಡ್ ಒನ್ ಸಖತ್ತಾಗಿದೆ. ಯಾವುದೇ ಕಾರಣಕ್ಕೂ ನೀವು ಅದನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಫಸ್ಟ್ನೇ ವೆಬ್ಸೈಟ್ ಅಲ್ಲಿ ನೀವು ಇಂದ ಆಡಿಯೋ ಕನ್ವರ್ಟ್ ಮಾಡಬಹುದು, ಆಡಿಯೋದಿಂದ ಟೆಕ್ಸ್ಟಿಗೂ ಕನ್ವರ್ಟ್ ಮಾಡಬಹುದು. ಸೊ ಇನ್ನು ಬೇರೆ ಬೇರೆ ತರ ಒಂದು ಫ್ಯೂಚರ್ ಇದೆ. ಇನ್ನು ಸೆಕೆಂಡ್ ಒನ್ ಅಲ್ಲಿ ನೀವು ಜಸ್ಟ್ ಟೆಕ್ಸ್ಟ್ ಬರೆದ್ರೆ ಅದು ವಿಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಹೌದು, ನೀವು ಜಸ್ಟ್ ಏನ್ ಬೇಕು ಅದನ್ನ ನೀವು ಟೆಕ್ಸ್ಟ್ ಮಾಡಿದ್ರೆ ಸಾಕು, ವಿಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಲಾಸ್ಟ್ ಒನ್ ನೀವು ಜಸ್ಟ್ ಟೆಕ್ಸ್ಟ್ ಬರೆದ್ರೆ ನಿಮ್ಗೆ ಬೇಕಾಗಿರುವಂತಹ ಇಮೇಜ್ ವಿತೌಟ್ ವಾಟರ್ ಮಾರ್ಕ್ ಅಲ್ಲಿ ಬರುತ್ತೆ. ನೀವು ಬೇಕಂದ್ರೆ ಅದನ್ನ ನೀವು ವಿಡಿಯೋದಲ್ಲಿ ಯೂಸ್ ಮಾಡ್ಕೋಬಹುದು. ಮತ್ತೆ ತಡ ಬನ್ನಿ ಒಂದೊಂದಾಗಿ ವೆಬ್ಸೈಟ್ ಗಳನ್ನ ನೋಡೋಣ. ವೆಬ್ಸೈಟ್ ಅಲ್ಲಿ ಒಂದು ಸರ್ಚ್ ಮಾಡಿ 1 2 3 ಆ್ಯಪ್ಸ್ ಅಂತ. ಸೊ ನಾನು ಇವಾಗ ಸರ್ಚ್ ಮಾಡಿದ್ದೀನಿ. ಫಸ್ಟ್ ಒನ್ ಕಾಣಿಸ್ತಾ ಇದೆ ನೋಡಿ, ಈ 1 2 3 ಆ್ಯಪ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಇವಾಗ ಟೆಕ್ಸ್ಟ್ ಟು ಸ್ಪೀಚ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸೊ ಈ ಥರ ಪೇಜ್ ಬರುತ್ತೆ. ಸೊ ಈ ಥರ ನಿಮಗೆ ಪೇಜ್ ಬರುತ್ತೆ. ನಿಮ್ಗೆ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಇಂಗ್ಲೀಷ್ ಅಂತಿದೆ ನೋಡಿ, ಅಲ್ಲಿ ನಿಮ್ಗೆ ಬೇಕಾಗದಂಥ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಬೋದು. ನಾನಿವಾಗ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ಕನ್ನಡ ಲ್ಯಾಂಗ್ವೇಜ್ ಇದೆ, ಹಂಗಾಗಿ ಕನ್ನಡ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಅಂದರೆ ಮೇಲು ಫೀಮೇಲ್ ಅಂತಿದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ವಾಯ್ಸ್ನ ಇದು ಮಾಡ್ಬೋದು, ಅಂದರೆ ಧ್ವನಿ ಸೆಟ್ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ಸ್ಪೀಡು, ಯಾವ ಥರ ಸ್ಪೀಡು ಬರಬೇಕನ್ನೋದು. ನೆಕ್ಸ್ಟ್ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಪಿಚ್ ಯಾವ ಥರ ಬೇಕಂತ ಕೇಳುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿದೆ ನೋಡಿ ಟೆಕ್ಸ್ಟು, ನೀವು ಇವಾಗ ಇಲ್ಲಿ ಟೆಕ್ಸ್ಟ್ ಮಾಡಬೇಕಾಗತ್ತೆ. ನಾನಿವಾಗ ಟೆಕ್ಸ್ಟ್ ಮಾಡ್ತೀನಿ. ಹೇಗಿದ್ದೀರಾ, ಸೊ ನೋಡ್ತಾ ಇರ್ಬೋದು ಇವಾಗ ನಾನು ಟೆಕ್ಸ್ಟ್ ಮಾಡಿದ್ದೀನಿ. ಅದನ್ನ ಪ್ರೀವಿಯಸ್ಸಿಗೆ ಕೊಡ್ತೀನಿ. ಇವಾಗ ಅದು ನಿಮಗೆ ವಾಯ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನಾನಿವಾಗ ಮೈಕ್ ಹಾಕಿದ್ದೀನಿ, ಹಾಗಾಗಿ ನಿಮಗೆ ಕೇಳ್ತಾ ಇಲ್ಲ. ಸೊ ನೀವು ಪ್ರೀವಿಯಸ್ಗೆ ಸೆಟ್ ಮಾಡಿ ನೋಡಿ, ಬೇಕಂದ್ರೆ ವಾಯ್ಸ್ ಕೇಳುತ್ತೆ. ನೆಕ್ಸ್ಟ್ ವೆಬ್ಸೈಟು ಆ್ಯಪ್ ಆಟ್ ಲಾಬ್ಸ್. ನೀವು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ, ಎಟ್ ಲಾಬ್ ಇದೆ ನೋಡಿ. ಸೊ ಇವಾಗ ಸರ್ಚ್ ಮಾಡಿದ್ಮೇಲೆ ನಿಮಗೆ ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಈ ಥರ ಪೇಜ್ ಬರುತ್ತೆ. ನೀವು ಇದನ್ನ ಏನು ಮಾಡ್ಬೇಕಂದ್ರೆ ಡೆಸ್ಕ್ಟಾಪ್ ಮೋಡಿಗೆ ಹಾಕಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಹಾಗಾಗಿ ನೀವು ಡೆಸ್ಕ್ಟಾಪ್ ಮೋಡಿಗೆ ಹಾಕಿ, ಡೆಸ್ಕ್ಟಾಪ್ ಮೋಡಿಗೆ ಹಾಕಿದ್ರೆ ಮಾತ್ರ ನಿಮಗೆ ಇದು ವರ್ಕ್ ಆಗುತ್ತೆ. ನಾನು ಇವಾಗ ಹಾಕಿದ್ದೀನಿ. ಸೊ ನೆಕ್ಸ್ಟು ಇಲ್ಲಿ ಲಾಸ್ಟಲ್ಲಿ ಗೆಟ್ ಸ್ಟಾರ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫಸ್ಟು ಲಾಗಿನ್ ಕೇಳುತ್ತೆ. ಸೊ ನೀವು ಇವಾಗ ಲಾಗಿನ್ ಆಗಬೇಕಾಗುತ್ತೆ. ಆಲ್ರೆಡಿ ನಾನು ಲಾಗಿನ್ ಆಗಿದ್ದೀನಿ, ಹಾಗಾಗಿ ಓಕೆ ನಿಮಗೆ ಈ ಥರ ಪೇಜ್ ಕಾಣುತ್ತೆ. ಸೊ ಇವಾಗ ಇಲ್ಲಿ ನ್ಯೂ ವಿಡಿಯೋ ಅಂದರೆ ಫಸ್ಟ್ ಟೈಮ್ ನೀವೇನಾದರೂ ಲಾಗಿನ್ ಆದಮೇಲೆ ನಿಮಗೆ ಈ ಥರ ಪೇಜ್ ಕಾಣುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ವಾಟ್ ಈಸ್ ಯುವರ್ ವಿಡಿಯೋ ಅಬೌಟ್ ಅಂತ. ನಿಮ್ಗೆ ಯಾವ್ದು ರಿಲೇಟೆಡ್ ವಿಡಿಯೋ ಬೇಕೋ ಅದನ್ನು ನೀವು ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಸೆಟ್ ಮಾಡ್ತೀನಿ ಯಾವ ಥರ ವಿಡಿಯೋ ಬೇಕು ನನಗೆ ಅಂತ. ನೀವು ಟೆಕ್ಸ್ಟ್ ಮಾಡಿದರೆ ಸಾಕು, ಆ ಥರದ್ದು ವಿಡಿಯೋ ನಿಮಗೆ ಅಲ್ಲಿ ಶೋ ಆಗುತ್ತೆ. ಎಕ್ಸಾಂಪಲ್ಗೆ ಇವಾಗ ತೋರಿಸ್ತೀನಿ ನೋಡಿ ನಾನು ಲೈವ್ ಆಗಿ. ನ್ಯೂ ನಿಕ್ಕಿ ಶೂಸು ಅಡ್ವೆಂಚರ್ ಶೋ ವ್ಲಾಗ್ ಫಾರೆಸ್ಟ್ ಅಂತ ಸರ್ಚ್ ಮಾಡಿದ್ದೀನಿ. ಸೊ ಇವಾಗ ಸರ್ಚ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕೇಳಿಸ್ತಾ ಇದೆ ನೋಡಿ, 60 ಸೆಕೆಂಡ್ಸ್ ಬೇಕಾ, ಎಷ್ಟು ಸೆಕೆಂಡ್ಸ್ ಬೇಕು ವಿಡಿಯೋ ಅಂತ ಕೇಳುತ್ತೆ. ನಾನು ಸಾಕು 30 ಸೆಕೆಂಡ್ಸ್ನ ಸೆಲೆಕ್ಟ್ ಮಾಡ್ತೀನಿ. 20 ಸೆಕೆಂಡ್ಸ್ ಸಾಕು ನನಗೆ. ಸೊ ಹಾಗಾಗಿ ನೆಕ್ಸ್ಟ್ ಇಂಗ್ಲೀಷ್ ಏನು ಬೇಕೋ ಅದು ನಿಮಗೆ ಸೆಲೆಕ್ಟ್ ಮಾಡಿ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ಕೊಟ್ಟಾದ್ಮೇಲೆ ನೆಕ್ಸ್ಟ್ ಮತ್ತೆ ಇಲ್ಲಿ ಕೇಳುತ್ತೆ ಏನಂತ, ಕಂಟ್ರಿ ಅಂತ ಕೇಳುತ್ತೆ. ಸೊ ಅದೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಸೆಲೆಕ್ಟ್ ಮಾಡಿ. ಓಕೆ, ಆಡಿಯೋ ಸೆಲೆಕ್ಟ್ ಆಯ್ತು ಇವಾಗ. ಓಕೆ ಪ್ರೊಸೀಡ್ ಅಂತ ಕೊಡಿ. ಓಕೆ ಆಡಿಯೋ ಜನರೇಟ್ ವಿಜುವಲ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಲೋಡ್ ಆಗ್ತಾ ಇದೆ ಅಲ್ವಾ, ಅಲ್ಲಿ ವಿಡಿಯೋ ನಿಮಗೆ ಬರುತ್ತೆ. ನೀವು ಸೇಮ್ ಬಿಂಗ್ ಎಐ ಇಮೇಜ್ ಕ್ರಿಯೇಟ್ ಮಾಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಅದರಲ್ಲಿ ಏನಂದರೆ ಇಮೇಜ್ ಕ್ರಿಯೇಟ್ ಆಗುತ್ತೆ, ಬಟ್ ಇದರಲ್ಲಿ ನಿಮಗೆ ವಿಡಿಯೋನೇ ಕ್ರಿಯೇಟ್ ಆಗುತ್ತೆ. ಇನ್ನು ಲಾಸ್ಟ್ ಒನ್ ಬಂದು svg.io ಅಂತ.
ಸೊ ಅದನ್ನ ನೀವು ಸರ್ಚ್ ಮಾಡಿದ್ಮೇಲೆ ನೆಕ್ಸ್ಟ್ ಫಸ್ಟ್ ಒಂದು ವೆಬ್ಸೈಟ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಡೈರೆಕ್ಟಾಗಿ ಹಿಂಗೆ ಶೋ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಟೈಪ್ ಯುವರ್ ಐಡಿಯಾಸ್ ಅಂತಿದೆ ನೋಡಿ, ಇಲ್ಲಿ ಏನು ಬೇಕಾದರೂ ಟೈಪ್ ಮಾಡಿ, ನಿಮ್ಗೆ ಯಾವ ಥರದ ಇಮೇಜ್ ಬೇಕೋ ಆ ಥರ ನೀವು ಟೈಪ್ ಮಾಡಿದರೆ, ನಾನು ಇವಾಗ ಸರ್ಚ್ ಮಾಡ್ತೀನಿ ಪಿಕಪ್ ಕಾರ್ ಅಂತೇಳ್ಬಿಟ್ಟು. ಸೊ ಓಕೆ, ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅದ್ರ ರಿಲೇಟೆಡ್ ಒಂದು ಫೋಟೋ ಬಂದಿರುತ್ತೆ. ಸೊ ಈ ಫೋಟೋ ನಿಮಗೆ ಯಾವುದೇ ಥರದ ಒಂದು ವಾಟರ್ ಮಾರ್ಕ್ ಇರೋದಿಲ್ಲ, ನೀವು ಬೇಕಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಕೆಳಗಡೆ ಬಂತು ನೋಡಿ. ಸೊ ಇದು ಅಂತಲ್ಲ, ನಿಮಗೆ ಬೇಕಾಗಿರೋದು ಯಾವುದೇ ಒಂದು ಫೋಟೋನ ನೀವು ಇಲ್ಲಿ ತೊಗೋಬೋದು. ನಿಮಗೆ ಜಸ್ಟ್ ಟೆಕ್ಸ್ಟ್ ಆ್ಯಡ್ ಮಾಡಿದರೆ ಸಾಕು. ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಮತ್ತು ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.